ನಿಮ್ಗೆ ಅಕ್ಕಿ ಹೇಳಿದ್ ಅರ್ಥ ಆಯ್ತಾ? ಹೌದು, ನಿಮಗೆ ಅರ್ಥವಾಗಲಿಲ್ಲವೇ? ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು. ಸ್ವಲ್ಪ ತಮಿಳ್ ಸೇರಿಸಿ ಮಾತಾಡ್ತಿತ್ತು ಆ ಹಕ್ಕಿ ಅನ್ಸತ್ತೆ, ಅದಕ್ಕೆ ಅರ್ಥ ಆಗ್ಲಿಲ್ಲ ನನ್ಗೆ. ಇನ್ನೊಂದ್ ಮರದಲ್ಲಿ ಒಂದ್ ಕಾಗೆ ಬರುತ್ತೆ, ಆ ಕಾಗೆ ಮಾತಾಡೋದು ಕರೆಕ್ಟ್ ಆಗಿ ಅರ್ಥ ಆಗತ್ತೆ ನನ್ಗೆ. ಒಳ್ಳೆ ಫ್ರೆಂಡ್ ಆ ಕಾಗೆ ನನ್ಗೆ. ನೀನು ಬೃಂದನ್ ನೋಡಿ ಕಾಗೆ ಅಂತ ಅನ್ಕೊಂಡಿದ್ದೀಯೇನೋ. ಪಾಪ, ಆ ಪಕ್ಷಿಯ ಗೂಡು ಭೂಮಿಯ ಮೇಲೆ ಬಿದ್ದು ಹೋಗಿತ್ತು. ಹಕ್ಕಿಯ ಮೊಟ್ಟೆಗಳಿದ್ದ ಗೂಡದು. ನಾನು ಪುನಃ ಮರದಲ್ಲಿಟ್ಟೆ. ಮೊಟ್ಟೆಯೊಡೆದು ಹಕ್ಕಿಗಳು ಹೊರ ಬಂದಿವೆ, ಮಕ್ಕಳು ಮುದ್ದಾಗಿದ್ದಾರೆ ಎಂದು ಹೇಳಲು ಬಂದಿದ್ದಳು. ಈ ಬೃಂದ ಜಾಸ್ತಿ ಸುಳ್ಳು ಹೇಳ್ತಾಳ ಅಥವಾ ಆಮ್ರಪಾಲೆ ಜಾಸ್ತಿ ಸುಳ್ಳು ಹೇಳ್ತಾಳ ಗೊತ್ತೇ ಆಗಲ್ಲ ಅಲ್ವಾ ಪ್ರದ್ಯುಮ್ನ? ನೀವ ಆ ಗೂಡು ಮೇಲಿಟ್ಟಿದ್ದು? ನಿನಗ್ ಹೇಗೆ ಗೊತ್ತಾಯ್ತಾ ಆ ಗೂಡು ಬಗ್ಗೆ? ಅಯ್ಯೋ, ಅವತ್ ಹಣ್ಣು ಕೀಳ್ತಾ ಇದ್ದೆ, ನಾನೇ ಬಿಡಿಸಿದ್ದು ಆ ಗೂಡ್ನ. ಮರದ ಮೇಲೆ ಎತ್ತಿಡೋಣ ಅಂತ ಏಣಿ ತಗೊಂಡು ಬರೋಷ್ಟೊತ್ತಿಗೆ ಗೂಡು ಮರದ ಮೇಲೇ ಇತ್ತು. ಅಮ್ಮ ಹಕ್ಕಿ ಬಹಳ ನೋವಿನಲ್ಲಿದ್ದಳು, ಅದಕ್ಕೆ ನಾನೇ ಮರದ ಮೇಲಿಟ್ಟೆ. ಎಷ್ಟ್ ಎತ್ತರ ಇದೆ ಆ ಮರ! ಆ ಮರನ ಹೇಗ್ ಹತ್ತಿದ್ರಿ? ಅದು ಏಣಿ ಇಲ್ದೆ. ಅದು ಹಳಸನ್ ಮರ್ತು ಬಿಡೋಣ, ಹೊಸ ಖುಷಿ ಇದೆ ನಮ್ ಕಣ್ ಮುಂದೆ. ನಿನ್ ಮಗಳಿಗೆ ಕ್ಷಮೆ ಭಿಕ್ಷೆ ಕೊಡು ಮಾಯಿ. ಯಾಕೆ ಮಾಯಿ ಏನು ಹೇಳ್ತಿಲ್ಲ? ನೀನ್ ನನ್ನ ಕ್ಷಮಿಸಲ್ವಾ? ಕ್ಷಮಿಸ್ದೇ ಇರುವಂತ ತಪ್ಪು ಮಾಡಿದ್ದೇನ ನಾನು? ನಾನೇ ಕೊಡ್ಸಿದ್ ಕನ್ನಡಿ ಇದು. ಇದ್ ಬೇಕು ಅಂತ ನೀನ್ ತುಂಬಾ ಹಠ ಮಾಡ್ತಿದ್ದೆ. 8 ವರ್ಷನೋ ಏನೋ ನಿನಗೆ ಅವಾಗ. ಇದನ್ ಕೊಡಿಸಿದಾಗ ನೀನ್ ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ? ಹೌದು ಮಾಯಿ, ಇದನ್ನ ಸರಿ ಮಾಡಕ್ಕಾಗತ್ತಾ ಈಶ್ವರಿ? ಒಡೆದ ಕನ್ನಡಿನ ಕೂಡ್ಸಕ್ಕಾಗತ್ತಾ ನಿನ್ ಕೈಯಲ್ಲಿ? ಸಂಬಂಧನೂ ಹಾಗೆ, ಬೇಕಾದಾಗ ಹೊಡಿಯಕ್ಕೆ, ಸಾಕು ಅನ್ಸ್ದಾಗ ಕೂಡ್ಸಕ್ಕಾಗಲ್ಲ ಈಶ್ವರಿ. ಈ ಕನ್ನಡಿನ ಯಾವತ್ ಕೂಡಿಸ್ತೀಯೋ ಆವತ್ ಬಾ, ನಿನ್ನ ಕ್ಷಮಿಸ್ತೀನಿ. ಅಲ್ಲ, ನನ್ನ ಕೈಯಲ್ಲಿ ಆ ಮರನ ಹತ್ತಕ್ಕಾಗಲ್ಲ. ಅದು ಅಲ್ಲದ್ಲೆ ಆ ಮರಕ್ ಬೇರೆ ಸಿಬಿರ್ ಬೇರೆ ಜಾಸ್ತಿ. ಹತ್ಬೇಕಾದ್ರೆ ಕೈಗೂ ಕಾಲ್ಗೂ ಚುಚ್ಕೊಳ್ಳುತ್ತೆ. ನೀವ್ ಹೆಂಗ್ ಹತ್ತಿದ್ರಿ ಆ ಮರನ? ಹೋಗ್ಲಿ ಬಿಡು ಗೋಪು, ಹೇಗೋ ಇಟ್ಟಿರ್ತಾರೆ. ಅದೇ ಹೇಗೆ ಅಂತ ಅಣ್ಣ, ಈ ಮನೇಲಿ 12 ವರ್ಷದಿಂದ ಇದ್ದೀನಿ.
ಆದ್ರೆ ಆ ಮರ ಮಾತ್ರ ಹತ್ತಕ್ಕಾಗಿಲ್ಲ ನನ್ನಿಂದ. ಆದ್ರೆ ಈ ಅಮ್ಮ ಆ ಗುಡ್ಡ ಹೇಗ್ ಮೇಲೆ ಇಟ್ರು? ನಿಮ್ಗೆ ಹಾರಕ್ ಬರುತ್ತಾ? ಹೂ ಕಣ ಗೋಪು, ಇವ್ರಿಲ್ಗೆ ಹಾರ್ಕೊಂಡೇ ಬಂದಿದ್ದು. ಇವ್ರ ಹೆಸರು ಆಮ್ರಪಾಲಿ ಅಲ್ಲ, ಹಾರೋಪಾಲಿ ಅಂತ ಇಡ್ಬೇಕಿತ್ತು. ನೀನಾಜ್, ಒಂದಿನ ನಿನ್ ಜೋಕು ಬೇರೆ ಗ್ರಹದವ್ರು ಕೇಳಿದ್ರೆ ಇಡೀ ಭೂಮಿನೇ ನಾಶ ಮಾಡ್ಬಿಡ್ತಾರೆ ಅನ್ಸುತ್ತೆ. ವಾಟ್ ರಬಿಶ್! ಇವಳು ಹಾರಕ್ಕಾಗತ್ತಾ? ಇವಳನ್ನ ಮ್ಯಾಜಿಕ್ ಮಾಡಕ್ಕಾಗತ್ತಾ? ಇವ್ರಿಗೆ ಹೀಗೆ ಮಾತಾಡಕ್ ಬಿಟ್ರೆ ಆಮ್ರಪಾಲಿ ಏನಾದ್ರೂ ಬಾಯ್ ಬಿಟ್ಬಿಡ್ತಾಳೆ. ಆನ್ಯಾ ಬಿಟ್ಲು. ನನ್ಗೇನ್ ಕಾಣಿಸ್ತಿಲ್ವಾ? ಅದಲ್ಲ, ಇಲ್ಲೇ ಕೂತಿದ್ದ ಟ್ಯಾನ್ ಆಗಿ ಹೋಗ್ತೀಯಾ? ಓ ಮೈ ಗಾಡ್, ಹೌದು. ನಾನ್ ಒಳಗಡೆ ಹೋಗ್ತೀನಿ. ನಾನು ಅವಳಿಗಿನ ಬೆಳ್ಳಗಿದ್ದೀನಿ, ನಾನು ಟ್ಯಾನ್ ಆಗಿ ಹೋಗ್ಬಿಡ್ತೀನಿ. ಆಮ್ರಪಾಲಿ, ನೀವ್ ಆರಾಮಾಗಿದ್ದೀರಾ ಅಲ್ವಾ? ಹೌದು ಆಪದ್ ಬಾಂಧವ, ಏಕೆ ಹೀಗೆ ಕೇಳುತ್ತಿರುವೆ? ಸುಮ್ನೆ ಕೇಳ್ದೆ ಅಷ್ಟೇ. ಒಳಗ್ ಹೋಗಣ್ವಾ? ಇವಳಿದ್ ಕಡೆ ಎಲ್ಲ ಏನಾದ್ರೂ ವಿಚಿತ್ರ ಆಗ್ತಿರುತ್ತಲ್ಲ. ಏನೋ ನಡೀತಾ ಇದೆ ಈ ಹುಡುಗಿ ಜೊತೆ. ಒಂದ್ ಕಣ್ಣಿಡ್ಬೇಕು ಇವಳ ಮೇಲೆ. ಅಣ್ಣ, ಇದನ್ ಕೇಳೋ ಸಮಯ ಅಲ್ಲ ಇದು. ಹಾಗಾದ್ರೆ ನಿಂಗೆ ಇದು ಗೊತ್ತಿತ್ತಾ? ಸುಮ್ಮನಿದ್ಯಾ ಅಂದ್ರೆ ಗೊತ್ತಿತ್ತು ಅಂತ ಆಯ್ತು. ಹೌದು, ಗೊತ್ತಿತ್ತು. ಹಾಗಾದ್ರೆ ಯಾಕೆ ನನಗೆ ಹೇಳಲಿಲ್ಲ? ಎಷ್ಟೋ ಸಲ ಗೊತ್ತಿರೋದೇ ಶಾಪ ಅಣ್ಣ. ಇಷ್ಟು ವರ್ಷ ಆ ಕಹಿನ ನಾನು ನನ್ನ ಗಂಟಲ್ಲಿ ಇಟ್ಕೊಂಡಿದ್ದೆ. ಅದ್ರ ನೋವೇನು ಅಂತ ನನಗೆ ಗೊತ್ತು. ಮಾಯಿ, ಈಶ್ವರಿ ಮಾಡಿದ ತಪ್ಪೆ. ಅವಳನ್ನು ಸಮರ್ಥಿಸ್ಕೊಂಡು ನಾನು ಮಾತಾಡ್ತಿಲ್ಲ, ಆದ್ರೆ ಅವಳನ್ನು ಕ್ಷಮಿಸು ಅಂತ ಕೇಳ್ಕೊತೀನಿ. ಇದೆಲ್ಲ ನಡೆದು ಎಷ್ಟೋ ವರ್ಷ ಆಗೋಗಿದೆ. ಈಶ್ವರಿಗೂ ಅವಳು ಮಾಡಿದ ತಪ್ಪು ಅಂತ ಗೊತ್ತಾಗಿದೆ. ಇಲ್ಲ ಸತ್ಯ, ಇದು ಅವಳ ನಾಟಕನೇ. ಹಾಗನ್ಸುತ್ತಾ? ಸೆರಗೊಡ್ಡಿ ನನ್ ತವ್ರು ಬೇಕು, ಅಣ್ಣಂದಿರ್ ಪ್ರೀತಿ ಬೇಕು ಅಂತ ಬೇಡ್ತಾ ಇದ್ದಾಳೆ. ಇದನ್ ತಿರಸ್ಕಾರ ಮಾಡ್ಬೇಡ ಮಾಯಿ. ಆಯ್ತು, ಅವಳ ಎಲ್ಲ ತಪ್ಪುಗಳನ್ನ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ತೀನಿ. ಯಾವತ್ತು ಪ್ರದ್ಯುಮ್ನ ನಿನ್ ಮಗ ಅಂತ ಒಪ್ಕೊಂಡು ಅವನ್ನ ತಬ್ಕೊಳ್ತೀಯೋ ಆವತ್ತು ಈಶ್ವರಿ ಈ ಮನೆ ಮಗಳಾಗ್ತಾಳೆ. ಮಾಯಿ, ಅದ ಸದ್ಯ ಸಿಕ್ಕಾಕೋತಾ ಇದ್ವಿ ಇವತ್ತು. ಸಿಕ್ಕಿ ಹಾಕಿಕೊಳ್ಳುವುದೇ? ಯಾರ ಬಳಿ? ಎಲ್ರ ಹತ್ರನು. ನೀನ್ ಯಾಕೆ ಹೇಳಿಲ್ಲ ನೀನ್ ಮ್ಯಾಜಿಕ್ ಮಾಡಿ ಮರದ ಮೇಲೆ ಹಕ್ಕಿ ಗೂಡಿಟ್ಟೆ ಅಂತ? ಅದು ಪುಟಾಣಿ, ಹೇಳಿದೆಲ್ಲ ನಿಯಮನ ಮ್ಯಾಜಿಕ್ ಮಾಡ್ಬಾರ್ದು ಅಂತ. ಮಾಡಲ್ಲ ಅಂತ್ಯ, ಮತ್ತೆ ಮತ್ತೆ ಅದನ್ನೇ ಮಾಡ್ತೀಯ. ನಿನಗೆ ಉಸಿರಾಡಬೇಡ ಎಂದರೆ ಉಸಿರಾಡದೆ ಇರುವೆಯಾ? ಉಸಿರಾಡದೆ ಬದುಕಕ್ಕಾಗತ್ತಾ? ನನಗೂ ಹಾಗೆ ಪುಟಾಣಿ. ಪ್ರತಿ ಗಂಧರ್ವನು ಹುಟ್ಟಿನಿಂದಲೇ ಮಂತ್ರಶಕ್ತಿಯನ್ನು ಪಡೆದಿರುತ್ತಾನೆ.
ಕೆಲವು ಮಕ್ಕಳಂತೂ ಹುಟ್ಟುತ್ತಲೇ ಮಂತ್ರಶಕ್ತಿಯನ್ನು ಪ್ರಯೋಗ ಮಾಡಿ ಬಿಟ್ಟಿರುತ್ತವೆ. ಮಂತ್ರಶಕ್ತಿ ನಮ್ಮ ರಕ್ತದಲ್ಲಿದೆ. ಹಂಗಂದ್ರೆ ನೀನ್ ಮ್ಯಾಜಿಕ್ ಮಾಡ್ತಾನೆ ಇರ್ತೀಯಾ? ನಿನಗೆ ಅವಮರ್ಯಾದೆ ಮಾಡಬೇಕೆಂಬುದು ನನ್ನ ಆಸೆಯಲ್ಲ ಪುಟಾಣಿ. ನನ್ನ ಮಾಯಾಶಕ್ತಿಯಿಂದ ನಿನಗೆ ತೊಂದರೆಯಾಗುತ್ತದೆ, ಮಾಡಬಾರದು ಎಂಬ ಅರಿವಿದೆ ನನಗೆ. ತೊಂದ್ರೆ ಆಗೋದ್ ನನ್ಗಲ್ಲ, ನಿನ್ಗೆ. ನೀನ್ ಭೂಲೋಕದೊಳಲ್ಲ, ನಿಂಗ್ ಮ್ಯಾಜಿಕ್ ಮಾಡಕ್ ಬರುತ್ತೆ ಅಂತ ಗೊತ್ತಾದ್ರೆ ನಿನ್ನ ಮನೆಯಿಂದ ಆಚೆ ಹಾಕ್ತಾರೆ. ಅದಕ್ಕೆ ಹೇಳ್ದೆ ನಿಂಗ್ ಮ್ಯಾಜಿಕ್ ಮಾಡ್ಬೇಡ ಅಂತ. ನಿನ್ನ ನಿಯಮಗಳನ್ನು ಕಾಯ ವಾಚ ಮನಸ್ಸ ಪಾಲಿಸಲು ಪ್ರಯತ್ನಿಸುತ್ತೇನೆ ಪುಟಾಣಿ. ಏನಂದ್ರೆ? ಕಾಯಿ ವಾಚ. ಒಂದೊಂದ್ಸರಿ ನೀನ್ ಏನ್ ಮಾತಾಡ್ತೀಯ ಅರ್ಥನೇ ಆಗಲ್ಲ. ಸರಿ, ಇನ್ನೊಂದ್ ಪ್ರಶ್ನೆ ಕೇಳಲಾ? ಕೇಳು. ನಿಜವಾಗ್ಲೂ ನನ್ನ ಹತ್ರ ಮಳೆ ಬರತ್ತಾ? ಭೂಲೋಕದಲ್ಲಿ ಹೀಗಾಗುತ್ತಿದೆ, ಗಂಧರ್ವ ಲೋಕದಲ್ಲಿ ಯಾರ ಅಳುವು ಮಳೆಗೆ ಕಾರಣವಲ್ಲ. ಏಕೆ ಹೀಗಾಗುತ್ತಿದೆ ಎಂದು ನನಗೂ ತಿಳಿಯುತ್ತಿಲ್ಲ. ಹಾಗಾದ್ರೆ ಹೊಸ ನಿಯಮ, ಇನ್ಮೇಲೆ ನೀನ್ ಯಾರ ಮುಂದೆನೂ ಅಳೋಗಿಲ್ಲ. ಯೋಚನೆ ಮಾಡು, ಆ ಆನ್ಯ ನಿನ್ನ ಸ್ವಲ್ಪ ದಡ್ರು, ಗೊತ್ತಾಗಿಲ್ಲ. ಅವ್ರಿಗೇನಾದ್ರೂ ನನ್ನಷ್ಟೇ ಬುದ್ಧಿದಿದ್ರೆ ಕಂಡಿಡ್ದಿರೋರು. ಅದಕ್ಕೆ ಇನ್ಮೇಲಿಂದ ಅಳೋ ಆಗಿಲ್ಲ, ಆಯ್ತಾ? ಆಯಿತು ಪುಟಾಣಿ. ಅಯ್ಯೋ ಮರ್ತೋಯ್ತು, ನಾವ್ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು. ಪಾಕ ಮಾಡಬೇಕೆ? ಅಂದರೆ ನಿನ್ ಪಾಕ ಅಂದಿದ್ದಕ್ಕೆ ನನ್ ಬಟ್ಟೆಗಳನ್ನೆಲ್ಲ ಸಕ್ಕರೆ ಪಾಕದಲ್ಲಿ ಹದ್ದಿರೋಗ್ ಇಮ್ಯಾಜಿನ್ ಮಾಡ್ಕೊಂಡೆ. ನೋಡು, ಒಂದ್ ಪದ ಹೇಳ್ಕೊಡಕ್ ಹೋಗಿ ಇನ್ನೊಂದ್ ಪದ ಹೇಳ್ಕೊಡ್ಬೇಕು. ಪ್ಯಾಕ್ ಅಂದ್ರೆ ಬಟ್ಟೆಗಳನ್ನೆಲ್ಲ ಒಂದ್ ಬ್ಯಾಗ್ ಅಂದ್ರೆ ಚೀಲ. ಎಲ್ಲಾ ಬಟ್ಟೆಗಳನ್ನೂ ಒಂದ್ ಚೀಲಕ್ ಹಾಕೊಂಡ್ ಹೋಗೋದು. ಎಲ್ಲಿಗೆ? ಓ, ನಿಂಗ್ ಯಾರು ಹೇಳಿಲ್ವಾ? ನಾವೆಲ್ಲರೂ ದೇವಸ್ಥಾನಕ್ ಹೋಗ್ತಾ ಇದೀವಿ. ಶಿವನ್ ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ಕೆ. ನಾನು ಬರಬಹುದೇ? ಎಲ್ಲ ಹೋಗ್ತಾ ಇದೀವಿ, ಬರ್ಲೇಬೇಕು. ಇಲ್ಲಾಂದ್ರೆ ಒಬ್ಳೆ ಏನ್ ಮಾಡ್ತೀಯ ಈ ಮನೇಲಿ? ಆ ಮಹಾಶಿವನಾದರೂ ನನ್ನ ಪ್ರಾರ್ಥನೆಯನ್ನು ಕೇಳಿ ವರ ಕರುಣಿಸಬಹುದು. ಅಕ್ಕ, ನಂಗೊಂಥರ ಭಯ. ಯಾಕೆ ಅಂತ ಕೇಳಿ? ಅಯ್ಯೋ, ನೀವ್ ಕೇಳೋ ಮೂಡಲಿಲ್ಲ ಅನ್ಸತ್ತೆ, ನಾನೇ ಹೇಳ್ತೀನಿ. ಈ ಈಶ್ವರನ್ ಕಂಡ್ರೆ ನಂಗೊಂಥರ ಭಯ. ನಗ್ನಗ್ತಾ ಚೆನ್ನಾಗೇ ಇರ್ತಾಳೆ, ಇದ್ದಕ್ಕಿದ್ದಂಗೆ ಕಣ್ಣಲ್ಲಿ ಒಂಥರ ಕೆಂಡ. ಯಾವಾಗ ಅದೇನ್ ಮಾಡ್ತಾಳೋ ಒಂದು ಗೊತ್ತಾಗಲ್ಲ. ನೀನ್ ಕೇಳ್ತಿಯಲ್ಲ ನಾನು ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀನಿ ಅಂತ. ಇದಕ್ಕೆ ಮಂದಾಕಿನಿ, ಈ ಮನೇಲಿ ಏನಾಗ್ತಾ ಇದೆ ಅಂತ ನಂಗೊಂದು ಗೊತ್ತಾಗ್ತಾ ಇಲ್ಲಪ್ಪ. ಒಂದಿನ ಇವ್ರ ಜಗಳ ಇಡೀ ಮನೆನೇ ಸುಟ್ಬಿಡುತ್ತೆ ಅನ್ನೋ ವಾಟ್? ದೇವಸ್ಥಾನನ? ಸೋ ಬೋರಿಂಗ್ ಮಮ್ಮ. ಯಾವ್ದಾದ್ರು ಒಳ್ಳೆ ರೆಸಾರ್ಟ್ ಹೋಗೋಣ, ಅದ್ರಲ್ಲೂ ಸ್ಪಾ ಇರೋ ಕಡೆ ಹೋಗೋಣ. ಮಮ್ಮ, ನಾನ್ ಮಾತಾಡ್ತಾ ಇದ್ದೆ ನೀನ್ ಕೇಳಿಸ್ಕೊಳ್ತಾನೆ ಇಲ್ಲ. ಎಲ್ಲಾ ಸಲನೂ ನಿನ್ ಮಾತು ಕೇಳಿಸ್ಕೊಳಕ್ ಆಗಲ್ಲ. ಇವ್ ತಲೆ ಮೇಲೆ ಹತ್ ಕುತ್ಕೋಬೇಡ ನೀನು. ಯಾಕೋ ಬ್ಯಾಡ್ ಮೂಡಲ್ಲಿ ಇದ್ಯಾ ನೀನು. ದೇವಸ್ಥಾನಕ್ ಹೋಗೋದ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣ. ಹೋಗ್ಲೇಬೇಕು ಯುಕ್ತಿ, ನೀನು ಬರ್ಲೇಬೇಕು. ಯಾಕ್ ಮಮ್ಮ? ಯಾಕೆಂದ್ರೆ ನಾಳೆ ರಾತ್ರಿ ನಿನ್ನ ಪ್ರದ್ಯುಮ್ನ ಎಂಗೇಜ್ಮೆಂಟ್ ಆಗುತ್ತೆ. ನಿಜವಾಗ್ಲೂ? ತಲೆ ಮೇಲೆ ತಲೆ. ಹಾಕು ಪ್ರದ್ಯುಮ್ನ, ಹೋಗ್ ಮಲ್ಕೋ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ಯಾ? ಹ್ಞೂ, ಹೋಗ್ತೀನಿ. ಮೊದಲು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಏನೂ ಇಲ್ಲ. ನಾನು ನಿಮ್ಮ ಪ್ರೀತಿಯ ಮೊಮ್ಮಗ. ನನಗೆ ಗೊತ್ತಾಗಲ್ವಾ ನಿಮಗೆ ಬೇಜಾರಾಗಿದೆಯೋ ಇಲ್ವೋ ಅಂತ? ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಮಾಯಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ಆರಾಮಾಗಿದ್ದೀನಿ.
ಮಾಯಿ ಆ ಜ್ಯೋತಿಷ್ರು ಹೇಳಿದ್ರು ಅಂತ ನೀವು ತಲೆ ಕೆಡ್ಸ್ಕೋಬೇಡಿ. ಈಗ ಸ್ವಲ್ಪ ಧೈರ್ಯ ಬಂದಿದೆ, ಆದ್ರೆ ವಿಷಯ ಅದಲ್ಲ. ಮತ್ತೆ ಈಶ್ವರಿ ಅತ್ತೆ ಏನಾದ್ರು ಅಂದ್ರ ಮಾಯಿ? ತುಂಬಾ ಮಾತಾಡ್ಬಿಟ್ಲು ಪ್ರದ್ಯುಮ್ನ. ಎಷ್ಟು ದಿನ ಸುಳ್ಳು ಹೇಳ್ತಾ ಇದ್ಲು, ಕೋಪ ಬರ್ತಾ ಇತ್ತು. ಇವತ್ತು ನಿಜ ಹೇಳಿದ್ಲು. ತುಂಬಾ ಸಂಕಟ ಆಗ್ತಿದೆ. ಕಷ್ಟ ಆಗ್ತಾ ಇರ್ಬೇಕಲ್ವಾ? ಅವಳು ಈ ಮನೆಯಿಂದ ಹೋದ ದಿನಾನೇ ನನ್ನ ಪಾಲಿಗೆ ಸತ್ತು ಹೋದ್ಲು ಅನ್ಕೊಂಡಿದ್ದೆ. ಎಷ್ಟು ದಿನ ಎಲ್ಲೋ ಇದ್ಲು, ಬೇರೆ ದೇಶದಲ್ಲಿ. ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಯಾವುದು ಗೊತ್ತಿರ್ಲಿಲ್ಲ. ಸತ್ತು ಹೋಗಿದ್ದಾಳೆ ಅಂದ್ಕೊಳ್ಳೋದು ಸುಲಭ ಆಗಿತ್ತು. ಈಗ ಕಣ್ಣೆದುರುಗಡೆನೆ ಓಡಾಡ್ತಿದ್ದಾಳೆ. ಸತ್ತು ಹೋದ್ಲು ಅಂತ ಹೇಗೆ ಅನ್ಕೊಳ್ಳೋದು? ಮಾಯಿ, ನಿಮ್ಗೆ ಒಂದು ಟೈಮಲ್ಲಿ ಈಶ್ವರಿ ಅತ್ತೆ ಮೇಲೆ ಪ್ರೀತಿ ಇತ್ತಲ್ವಾ? ತುಂಬಾ ಪ್ರೀತಿ ಇತ್ತು. ಅದಕ್ಕೆ ಇಷ್ಟೊಂದು ನೋವಾಗ. ನಮ್ಮವ್ರಿಗೆ ಮಾತ್ರ ನೋವು ಮಾಡೋ ಶಕ್ತಿ ಇರೋದು ಪ್ರದ್ಯುಮ್ನ. ಇಷ್ಟೊಂದು ನೋವಾಗ್ತಿದ್ರೆ ಕ್ಷಮಿಸ್ಬೋದಲ್ವಾ ಮಾಯಿ? ಅಷ್ಟು ಸುಲಭ ಆಗಿದ್ರೆ ಯಾವತ್ತೂ ಕ್ಷಮಿಸ್ಬಿಡ್ತಿದ್ದೆ ಪ್ರದ್ಯುಮ್ನ. ಆಯ್ ಹಣೆಯಲ್ಲಿ ಯಾವುದು ಸುಲಭ ಅಂತ ಬರ್ದಿಲ್ಲ. ನಿಮ್ ನೋವು ಕಡಿಮೆ ಮಾಡೋ ಶಕ್ತಿ ನನಗೇನಾದ್ರೂ ಇದ್ದಿದ್ರೆ ಈಗಲೇ ಕಡಿಮೆ ಮಾಡ್ಬಿಡ್ತಿದ್ದೆ ಮಾಯಿ. ನಿನಗೆ ಅದು ಶಕ್ತಿ ಇದೆ ಪ್ರದ್ಯುಮ್ನ. ನೋಡು, ನಿನ್ನ ಹತ್ರ ಮಾತಾಡಿದ್ಮೇಲೆ ನನ್ನ ಮನಸ್ಸು ಎಷ್ಟು ಹಗುರ ಆಯಿತು ಅಂತ. ನೀನು ನನ್ನ ಜೊತೆಗಿದ್ರೆ 100 ಆನೆ ಬಲ. ನಾನೆಲ್ಲಿ ಹೋಗ್ತೀನಿ ಮಾಯಿ, ಇಲ್ಲೇ ಇರ್ತೀನಿ. ಎಲ್ಲಿ ಹೋಗಕ್ಕೂ ನಾನು ಬಿಡಲ್ಲ. ನಿನ್ನ ಹತ್ರ ಮಾತಾಡೋ ಜನರ ಮುಖದಲ್ಲಿ ನಗು ಇದ್ದ ಮಾತ್ರಕ್ಕೆ ಅವ್ರ ಮನಸ್ಸಲ್ಲಿ ಕೆಂಡ ಇಲ್ಲ ಅಂತ ಅನ್ಕೊಳ್ಬೇಡ. ನಾನು ಮಾಡಿದ ತಪ್ಪನ್ನ ನೀನ್ ಮಾಡಬೇಡ ಮಗು. ದಮ್ಮಯ್ಯ ಐಶ್ವರಿ, ನಂಗೊಂದು ನಿಮಿಷನಾದ್ರೂ ನೆಮ್ಮದಿ ಆಗಿರಕ್ ಬಿಡು. ಎಂಗೇಜ್ಮೆಂಟ್ ಒಂದು ಆಗ್ಬಿಡ್ಲಿ ಅದಕ್ಕೆ, ಆಮೇಲೆ ನಿಮ್ ಪಾಡಿಗೆ ಬಿಡ್ತೀನಿ. ಮಾಯಿ ಹೇಳಿಲ್ವಾ ಇನ್ 6 ತಿಂಗಳು ನಿಶ್ಚಿತಾರ್ಥದ ಬಗ್ಗೆ ಮಾತಾಡೋ ಹಾಗಿಲ್ಲ ಅಂತ? ನನಗೆ ನಿಶ್ಚಿತಾರ್ಥದ ಬಗ್ಗೆನೇ ಮಾತಾಡ್ಬೇಕು, ಆದ್ರೆ ನಿಮಗಿಷ್ಟ ಇಲ್ಲ. ಸರಿ, ಬೇರೆ ವಿಷಯ ಮಾತಾಡೋಣ. ಇದ್ರ ಬಗ್ಗೆ ಮಾತಾಡೋಣ. ಯಾಕೆ ಈ ಲಾಕೆಟ್ ಹಿಂದೆ ಬಿದ್ದಿದ್ಯಾ ಐಶ್ವರಿ? ಕೊಡೋದನ್ನ. ಕೊಡ್ತೀನಿ ಅದಕ್ಕೆ, ಇದನ್ನೇ ನಾನು ಇಟ್ಕೊಳ್ಳೋಣ. ಅಲ್ಲ ಅದಕ್ಕೆ, ಇಷ್ಟು ವರ್ಷ ಆದ್ರೂ ಈ ಲಾಕೆಟನ್ನು ಯಾಕೆ ಬಿಸಾಕ್ತೆ ಹಾಗೆ ಇಟ್ಕೊಂಡಿದ್ದೀರಾ? ಇದು ಪ್ರದ್ಯುಮ್ನಂದು ಈಶ್ವರಿ, ಯಾವತ್ತೂ ಬಿಸಾಕಲ್ಲ. ಅತ್ತಿಗೆ ಇಂಥ ಎಮೋಷನಲ್ ಫೂಲ್ ಅದಕ್ಕೆ. ನೀವು ನಿಮ್ಮಂಥವ್ರು ಇರೋದ್ರಿಂದಾನೆ ನನ್ನಂಥವ್ರು ಇರಕ್ ಸಾಧ್ಯ. 27 ವರ್ಷ ಈ ಮನೆ ಮೇಲೆ ನನ್ನ ನೆರಳು ಬೀಳ್ದಂಗೆ ಮಾಯಿ ಕಾಪಾಡ್ಕೊಂಡ್ರು. ಆದ್ರೆ ಈಗ ನೋಡಿ, ನಿಮ್ಮ ಸೆರಗ್ ಹಿಡ್ಕೊಂಡು ಹೇಗ್ ಸಲೀಸಾಗಿ ಒಳಗ್ ಬಂದೆ ನಾನು. ಈಶ್ವರಿ, ರಾತ್ರಿ ತುಂಬಾ ಹೊತ್ತಾಗಿದೆ, ಬೆಳಗ್ಗೆ ಮಾತಾಡೋಣ. ಇನ್ನು 9:30 ಅಷ್ಟೇ ಅದಕ್ಕೆ. ಎನಿವೆ, ನಾನು ಬಂದ್ ಕೆಲಸ ಮುಗಿತಾ ಬಂತು. ತಗೊಳ್ಳಿ. ಏನ್ ಮಾಡ್ತಿದ್ಯಾ ಐಶ್ವರಿ? ತೆಗಿಯೋ ಹಾಗಿಲ್ಲ, ಇದು ನಿಮಗೆ ನೆನಪಿರ್ಲಿ ಅಂತ. ಏನ್ ನೆನ್ಪಾಗ್ಬೇಕು ಈಶ್ವರಿ? ನಿಮ್ ಜೀವನ ನನ್ ಕೈಲಿದೆ ಅನ್ನೋ ವಿಷಯ. ಸರಿ ಅದಕ್ಕೆ, ಇದನ್ನ ತೆಗಿಬಹುದು,
ಆದ್ರೆ ಒಂದ್ ಕಂಡೀಷನ್. ಏನದು? ನಾಳೆ ಗಿರ್ಜಾ ಕಲ್ಯಾಣ ಮುಹೂರ್ತದಲ್ಲಿ ಯುಕ್ತಿಗೆ ಪ್ರದ್ಯುಮ್ನಂಗೆ ನಿಶ್ಚಿತಾರ್ಥ ಆಗ್ಬೇಕು. ಮಾಯಿಗೆ ಒಪ್ಸಿ ಮಾಡ್ತಿರೋ ಕದ್ದು ಮುಚ್ಚಿ ಮಾಡ್ತಿರೋ ನಿಮಗ್ ಬಿಟ್ಟಿತ್ತು. ಆಗ್ಬೇಕು ಅಷ್ಟೆ. ನಾಳೆ ರಾತ್ರಿ ನನ್ನ ಮಗಳ ಕೈಯಲ್ಲಿ ಉಂಗುರ ಹೊಳಿಬೇಕು. ಆಮೇಲೆ ಈ ಲಾಕೆಟ್ನ ತೆಗಿಬಹುದು. ಇದಕ್ಕೂ ಮೀರಿ ನೀವೇನಾದ್ರೂ ತೆಗೆದ್ರೆ ಈ ಲಾಕೆಟ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಅದಕ್ಕೆ ನಿಮ್ಗೆ ಸೂಟ್ ಆಗುತ್ತೆ. ತುಂಬಾ ಲೇಟ್ ಆಗಿದೆ, ಮಲ್ಕೊಳ್ಳಿ. ಗುಡ್ ನೈಟ್.